ಹಾಗಿದ್ದರೆ ಇಂದ್ರಜಿತು ಸುಹಾಸಿನಿಯನ್ನು ಕೊಂದೇ ಬಿಟ್ಟನ? ಕುತೂಹಲ ತಡೆಯಲಾರದೆ ಕೇಳಿದೆ. ಗುರುಗಳು ತಲೆಯಾಡಿಸಿದರು. ತಣ್ಣಗಿನ ಧ್ವನಿಯಲ್ಲಿ ಬೇರೆ ದಾರಿಯೇ ಇರಲಿಲ್ಲ ಅಂದರು. ನಾನು ಅವರನ್ನೇ ಅಪನಂಬಿಕೆಯಿಂದ ನೋಡಿದೆ. ಅವರು ಅಷ್ಟೇ ತಣ್ಣಗೆ ಮುಗುಳ್ನಕ್ಕರು. ಹಾಗೆ ಮಾತಾಡುತ್ತಾ ಹೋದರು. ನಾನು ಸುಮ್ಮನೆ ಕೇಳಿಸಿಕೊಳ್ಳುತ್ತಾ ಹೋದೆ. ಪ್ರೀತಿ ಅನ್ನೋದರ ಒಂದು ವಿಷಮ ಸ್ಥಿತಿ ಇದೆ. ನಾವು ಯಾವುದನ್ನಾದರೂ ಯಾಕೆ ಪ್ರೀತಿಸುತ್ತೇವೆ ಹೇಳು ನೋಡೋಣ? ಅದು ನಮಗೆ ಇಷ್ಟವಾಗಿದೆ ಅನ್ನುವ ಕಾರಣಕ್ಕೆಲ್ಲವೇ? ಅದು ನಮಗೆ ಯಾಕೆ ಇಷ್ಟವಾಗುತ್ತದೆ? ನಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ಒಂದು ಕಲ್ಪನೆ ಇರುತ್ತದೆ. ಪಾಯಸವನ್ನು ಇಷ್ಟಪಡುವವನು ಯಾವತ್ತೋ ಪಾಯಸ ತಿಂದಿರುತ್ತಾನೆ, ಅಥವಾ ಪಾಯಸ ಚೆನ್ನಾಗಿರುತ್ತದೆ ಅಂತ ಯಾರೋ ಅವನು ನಂಬುವವರು ಹೇಳಿದ್ದನ್ನು ಕೇಳಿರುತ್ತಾನೆ. ಆ ಮಾತಿನ ಮೇಲೆ ಅವನ ಪಾಯಸದ ಕಲ್ಪನೆ ನಿರ್ಧಾರ ಆಗಿರುತ್ತದೆ. ಪಾಯಸ ಹೇಗಿರುತ್ತದೆ ಅಂತ ಅವನನ್ನು ಕೇಳಿದರೆ ಅದು ತುಂಬ ರುಚಿಯಾಗಿರುತ್ತದೆ, ಬಿಸಿಯಾಗಿರುತ್ತದೆ, ಸಿಹಿಯಾಗಿರುತ್ತದೆ ಅಂತೆಲ್ಲ ಹೇಳುವಷ್ಟರ ಮಟ್ಟಿಗೆ ಅವನಿಗೆ ಪಾಯಸದ ಕುರಿತು ಗೊತ್ತಿರುತ್ತದೆ. ನಿಜವಾಗಿಯೂ ಪಾಯಸ ತಿನ್ನಬೇಕಾದ ಕ್ಷಣ ಬಂದಾಗ ಅವನ ಮನಸ್ಸಿನಲ್ಲಿ ಆ ಪಾಯಸ ಹೀಗೇ ಇರುತ್ತದೆ ಎಂಬ ಕಲ್ಪನೆ ಗಟ್ಟಿಯಾಗಿ ಮನೆ ಮಾಡಿಕೊಂಡಿರುತ್ತದೆ. ಅವನು ತಿನ್ನುವ ಪಾಯಸ ಅವನ ಮನಸ್ಸಿನಲ್ಲಿರುವ ಪಾಯಸದ ಥರ ಇಲ್ಲದೆ ಹೋದರೆ ಅವನಿಗೆ ನಿರಾಸೆಯಾಗುತ್ತದೆ. ಬದುಕಿನ ಎಲ್ಲ ವಿಚಾರದಲ್ಲೂ ನಮಗೆ ನಿರಾಸೆ ಆಗುವುದು ಇದೇ ಕಾರಣಕ್ಕೆ. ನಾವು ಎಲ್ಲದರ ಕುರಿತು ನಮ್ಮದೇ ಆದ ಒಂದು ಕಲ್ಪನೆ ಇಟ್ಟುಕೊಂಡಿರುತ್ತೇವೆ. ಆ ಕಲ್ಪನೆಯನ್ನು ನಮ್ಮ ಪರಿಸರ ನಮಗೆ ಕೊಟ್ಟಿರುತ್ತದೆ. ಬಯಲು ಸೀಮೆಯ ಮನುಷ್ಯನ ಊಹಾ ಪ್ರಪಂಚದಲ್ಲಿ ಒಂದು ಸಮುದ್ರ ಇರುತ್ತದೆ. ಭಾರತೀಯನ ಮನಸ್ಸಿನಲ್ಲಿ ಅವನದೇ ಆದ ಅಮೇರಿಕ ದೇಶ ಇರುತ್ತದೆ. ಭಕ್ತನ ಮನಸ್ಸಿನಲ್ಲಿ ಅವನದೇ ಆದ ಕಲ್ಪನೆಯ ದೇವರಿರುತ್ತಾನೆ. ಬಾಲ್ಯದಿಂದಲೂ ಶಂಖಚಕ್ರ ಗದಾ ಪದ್ಮ ಹಿಡಿದುಕೊಂಡು ಕಿರೀಟ ತೊಟ್ಟುಕೊಂಡು ದೇವರ ಚಿತ್ರವನ್ನೇ ನೋಡುತ್ತಾ ಬಂದ ಭಕ್ತನ ಮುಂದೆ ಅದ್ಯಾವುದು ಇಲ್ಲದೆ ದೇವರು ಪ್ರತ್ಯಕ್ಷನಾದರೆ ಅವನು ದೇವರನ್ನು ಕೂಡ ನಂಬಲಾರ. ಮನಸ್ಸಿನಲ್ಲಿ ಮೂಡಿರುವ ಮೂರ್ತಿ, ಮನಸ್ಸಿನಲ್ಲಿ ಕೆತ್ತಿರುವ ಮೂರ್ತಿ, ಮನಸ್ಸಿನೊಳಗೆ ಅಚ್ಚು ಹಾಕಿರುವ ಅಭಿಪ್ರಾಯಗಳನ್ನು ತೆಗೆದುಹಾಕುವುದು ತುಂಬ ಕಷ್ಟ. ಪ್ರೀತಿಯಲ್ಲೂ ಅದೇ ಆಗುತ್ತದೆ. ಇಂದ್ರಜಿತ್ ನೋಡಿದ ಮೊದಲ ಹೆಂಡತಿ ಎಂದರೆ ಅವನ ಅಮ್ಮ, ತನ್ನ ಅಪ್ಪನ ಹೆಂಡತಿ. ಅಪ್ಪನ ಹೆಂಡತಿ ಹೇಗಿದ್ದಳು ಅನ್ನುವುದನ್ನು ನೋಡಿ ನೋಡಿ ಅವನಿಗೆ ಹೆಂಡತಿ ಎಂದರೆ ಹೀಗೆಯೇ ಇರಬೇಕು ಎಂಬ ಕಲ್ಪನೆಯೊಂದು ಮೂಡಿಬಿಟ್ಟಿತ್ತು. ಮದುವೆಯ ಮನೆಯಲ್ಲಿ ಅವನು ಸುಹಾಸಿನಿಯನ್ನು ನೋಡಿದ. ಅಲ್ಲಿ ಅವಳು ಲವಲವಿಕೆಯಿಂದ ಇದ್ದಳು. ಬಂದವರನ್ನು ಮಾತಾಡಿಸುತ್ತಿದ್ದಳು, ನಗು ನಗುತ್ತಿದ್ದಳು, ಮಕ್ಕಳ ಜೊತೆ ಆಟವಾಡುತ್ತಿದ್ದಳು. ಇಂದ್ರಜಿತುವನ್ನು ವಾರೆ ಗಣ್ಣಿನಿಂದ ನೋಡುತ್ತಿದ್ದಳು. ಅಷ್ಟಕ್ಕೆ ಅವನು ನೋಡಿರುವ ಹೆಂಡತಿಯ ಚಿತ್ರ ಮತ್ತು ತಾನು ಮದುವೆಯಾಗಬೇಕಾದ ಹುಡುಗಿಯ ಚಿತ್ರ ಹೊಂದಾಣಿಕೆಯಾಯಿತು. ಅವಳ ಒಂದು ಮುಖವನ್ನು ಮಾತ್ರ ಅವನು ನೋಡಿದ್ದ. ಮದುವೆಯ ಮನೆಯಲ್ಲಿ ಆಕೆ ನಿರ್ವಹಿಸಿದ್ದು ಅವಳ ಪಾತ್ರ ಅಲ್ಲ, ಮದುವೆಯ ಮನೆಯಲ್ಲಿರುವ ಹುಡುಗಿಯ ಪಾತ್ರ ಅಷ್ಟೆ. ಅವಳು ಅಲ್ಲಿ ಹಾಗೆಯೇ ಇರಬೇಕಾಗಿತ್ತು. ಹಾಗೆಯೇ ಇರಬೇಕೆಂದು ಅವಳಿಗೆ ಅವಳ ಅನುಭವ ಹೇಳಿತ್ತು. ಅವಳ ಅಮ್ಮನೋ ಚಿಕ್ಕಮ್ಮನೋ ಮನೆಯೊಳಗೆ ಎಷ್ಟೇ ಸಂಕಟದಿಂದ ಇದ್ದರೂ, ನೋವು ಅನುಭವಿಸುತ್ತಿದ್ದರೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಗು ನಗುತ್ತಾ ಭಾಗವಹಿಸಿದ್ದನ್ನು ಅವಳು ನೋಡಿದ್ದಿರಬಹುದು. ಆ ರೂಪು ಅವಳ ಮನಸ್ಸಿನಲ್ಲೂ ಮನೆ ಮಾಡಿದ್ದಿತು. ಇಂದ್ರಜಿತು ಅವಳನ್ನು ಮದುವೆ ಮನೆಯಲ್ಲಿ ನೋಡಿದ. ಅವಳು ಕೂಡ ತನ್ನ ಅಮ್ಮನಂತೆಯೇ ಇರುತ್ತಾಳೆ ಎಂದು ಭಾವಿಸಿದ. ಅವಳ ಒಟ್ಟಾರೆ ವ್ಯಕ್ತಿತ್ವಕ್ಕೆ ಅವನು ಬೆಲೆ ಕೊಡುವ ಬದಲು ತನ್ನ ಮನಸ್ಸಿನಲ್ಲಿ ತಾನು ರೂಪಿಸಿಕೊಂಡ ಅವಳ ವ್ಯಕ್ತಿತ್ವವನ್ನಷ್ಟೇ ಪ್ರೀತಿಸಿದ. ತಾನು ಪ್ರೀತಿಸಿದವಳು ಹೀಗೆಯೇ ಇರುತ್ತಾಳೆ ಎಂದು ಕಲ್ಪಿಸಿಕೊಂಡ. ಬಹುತೇಕ ಸಂದರ್ಭದಲ್ಲಿ ಹೀಗಾಗುತ್ತದೆ.
ಇಬ್ಬರೂ ಪರಸ್ಪರ ಪ್ರೀತಿಸುವ ಹೊತ್ತಲ್ಲಿ ಅವರು ಅಪ್ಪಟ ಪ್ರೇಮಿಗಳಂತೆ ವರ್ತಿಸುತ್ತಿರುತ್ತಾರೆ. ಪ್ರೇಮಿಗಳು ಹೇಗಿರುತ್ತಾರೆ ಅನ್ನುವ ಸ್ಪಷ್ಟ ಕಲ್ಪನೆ ಯಾರಿಗೂ ಇರುವುದಿಲ್ಲ. ಅವರು ಸಂತೋಷವಾಗಿ ಹಕ್ಕಿಗಳಂತೆ ಹಾರಾಡಿಕೊಂಡು ಖುಷಿ ಖುಷಿಯಾಗಿ ಇರುತ್ತಾರೆ ಅನ್ನುವುದನ್ನು ಅವರು ಸಿನಿಮಾಗಳಲ್ಲಿ ನೋಡಿಯೋ ಕತೆ ಕಾದಂಬರಿಗಳಲ್ಲಿ ಓದಿಯೋ ತಿಳಿದುಕೊಂಡಿರುತ್ತಾರೆ. ಹೀಗಾಗಿ ಪ್ರೇಮಿಸುವ ದಿನಗಳಲ್ಲಿ ತಮ್ಮ ಕಲ್ಪನೆಯ ಪ್ರೇಮಿಗಳಂತೆ ತಾವೂ ವರ್ತಿಸುತ್ತಾರೆ. ಆ ವ್ಯಕ್ತಿತ್ವ ನಿಜವಾದದ್ದಲ್ಲ. ಯಾರೂ ಕೂಡ ದಿನದ 24 ಗಂಟೆಯೂ ಸಂತೋಷದಿಂದ ನಗುನಗುತ್ತಾ ಲವಲವಿಕೆಯಿಂದ ಇರಲಾಗುವುದಿಲ್ಲ. ಎಲ್ಲರಿಗೂ ದಣಿವಾಗುತ್ತದೆ, ಸಿಟ್ಟು ಬರುತ್ತದೆ, ಜೀವನ ಸಾಕು ಅನ್ನಿಸುತ್ತದೆ. ಪರ್ಯಾಯವಾದ ಮತ್ತೊಂದು ಜೀವನ ಇರಬೇಕು ಅಂತ ಅನ್ನಿಸುತ್ತಿರುತ್ತದೆ. ಹುಡುಕಾಟ ಬೇಕೆನ್ನಿಸುತ್ತದೆ, ಅಡುಗೆ ಮನೆ ಸಾಕೆನ್ನಿಸುತ್ತದೆ, ಆಫೀಸು ಬೇಡ ಎನ್ನಿಸುತ್ತದೆ. ಅಂಥ ಕ್ಷಣಗಳಲ್ಲಿ ಎಲ್ಲರನ್ನೂ ಒಂದು ವಿಷಾದ ಆವರಿಸಿಕೊಳ್ಳುತ್ತದೆ. ಆ ವಿಷಾದದ, ಸಂಕಟದ, ತಲ್ಲಣದ ಗಳಿಗೆಗಳಿಗೆ ಸಂಗಾತಿ ಎದುರಾಗುವುದು ತುಂಬ ಕಾಲದ ಜೊತೆಯಾಗಿದ್ದಾಗಲೇ. ಆಗ ಇದ್ದಕ್ಕಿದ್ದಂತೆ ಪರಸ್ಪರರಿಗೆ ಆಘಾತ ಆಗುತ್ತದೆ. ನಾನು ಪ್ರೀತಿಸಿದ್ದು ಇವಳನ್ನೇನಾ ಅಂತ ಅವನು, ತನ್ನನ್ನು ಪ್ರೀತಿಸಿದವನು ಹೀಗಿದ್ದನಾ ಅಂತ ಅವಳು ಪ್ರಶ್ನೆ ಮಾಡಿಕೊಳ್ಳಲು ಶುರು ಮಾಡುತ್ತಾರೆ. ಮನುಷ್ಯನ ವರ್ತನೆಗಳನ್ನು ಇಡಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲವರಿಗೆ ಈ ವ್ಯತ್ಯಾಸ ಸುಲಭವಾಗಿ ಅರ್ಥವಾಗುತ್ತದೆ. ಆದರೆ ಮನುಷ್ಯನ ಆತ್ಮದ ಅಹವಾಲು ತಿಳಿಯದೆ ಹೋದವರಿಗೆ ಇದು ಅನುಭವಕ್ಕೆ ಬರುವುದಿಲ್ಲ. ಅವರು ಅದೇ ಹಳೆಯ ಭ್ರಮಾಲೋಕದಲ್ಲಿ ತೇಲಾಡುತ್ತಾ ತಾನು ಪ್ರೀತಿಸಿದ್ದು ಇವಳನ್ನು ಅಲ್ಲವೇ ಅಲ್ಲ ಎಂದು ತೀರ್ಮಾನ ಮಾಡಿಕೊಂಡು ತಮ್ಮೆದುರು ಇರುವವಳನ್ನು ದ್ವೇಷಿಸಲು ಆರಂಭಿಸುತ್ತಾರೆ. ಇಂದ್ರಜಿತು ಮಾಡಿದ್ದು ಅದನ್ನೇ. ಅವನು ಪ್ರೀತಿಸಿದ್ದು ವಿಧಿಯಳಾಗಿರುವ, ಅಪ್ಪನಿಗೆ ಎದುರಾಡದ, ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದಿರುವ ಅಪ್ಪ ಮತ್ತೆರಡು ಮದುವೆಯಾದರೂ ಒಂದೂ ಮಾತಾಡದೆ ಸಹಿಸಿಕೊಂಡಿದ್ದ, ತನ್ನ ನೋವುಗಳನ್ನು ಎಂದೂ ಹೇಳಿಕೊಳ್ಳದ, ಮನೆಯ ಚಾಕರಿಯ ಸಂತೋಷ ಕಾಣುವಂತೆ ನಟಿಸುತ್ತಿದ್ದ ತನ್ನ ಅಮ್ಮನ ಹಾಗೆಯೇ ಇರುತ್ತಾಳೆ ಎಂದು ಅವನು ಭಾವಿಸಿಕೊಂಡ ಸುಹಾಸಿನಿಯನ್ನು ಮದುವೆ ಮನೆಯಲ್ಲಿ ಅಲಂಕಾರ ಮಾಡಿಕೊಂಡು ಖುಷಿಯಾಗಿ ಓಡಾಡುತ್ತಾ, ತನ್ನನ್ನು ಕದ್ದು ಕದ್ದು ನೋಡುತ್ತಾ ಉಲ್ಲಾಸದಿಂದ ಇದ್ದ ಸುಹಾಸಿನಿಯನ್ನು, ಅವಳಿಗೆ ಬೇರೆ ಜಗತ್ತೇ ಇಲ್ಲ ಎಂದು ತಾನು ಭಾವಿಸಿದ್ದ ಸುಹಾಸಿನಿಯನ್ನು, ಅದೇ ಸುಹಾಸಿನಿ ಅವನ ಮನಸ್ಸಿನಲ್ಲಿ ನೆಲೆಸಿಬಿಟ್ಟಿದ್ದಳು. ವಾಸ್ತವದ ಸುಹಾಸಿನಿಯನ್ನು ಅವನಿಗೆ ಪ್ರೀತಿಸುವುದಿರಲಿ, ಹತ್ತಿರ ಬಿಟ್ಟುಕೊಳ್ಳಲಿಕ್ಕೂ ಸಾಧ್ಯವಿರಲಿಲ್ಲ. ಅವಳ ಮೆಲನದ ಆಸೆಗಳು ಅವನಿಗೆ ಆಘಾತಕಾರಿಯಾಗಿದ್ದವು. ಯಾಕೆಂದರೆ ತನ್ನ ಅಮ್ಮ ಅಂತಹ ಆಸೆಗಳನ್ನು ತನ್ನ ತಂದೆಯ ಬಳಿ ವ್ಯಕ್ತಪಡಿಸಿದ್ದನ್ನು ಅವನು ಕಂಡಿರಲೇ ಇಲ್ಲ. ಹೀಗಾಗಿ ಅವನು ಪ್ರೀತಿಸಿದ ಸುಹಾಸಿನಿಯೇ ಅವನ ಪಾಲಿಗೆ ಶತ್ರುವಾಗಿ ಬಿಟ್ಟಿದ್ದಳು. ಅವಳನ್ನು ಅವನು ಕೊಲ್ಲದ ಹೊರತು ಅವನಿಗೆ ಬಿಡುಗಡೆಯೇ ಇರಲಿಲ್ಲ. ಅದಕ್ಕೆ ನಾನು ಸುಹಾಸಿನಿಯನ್ನು ಕೊಂದು ಬಿಡುವಂದೆ. ಕೊಲ್ಲುವುದಾ? ಹೌದು, ನಾವು ಪ್ರೀತಿಸಿದವರನ್ನು ನಾವೇ ಕೊಲ್ಲಬೇಕು. ನಮ್ಮ ಪ್ರೀತಿಗೆ ಪಾತ್ರರಾಗಲು ಅವರಲ್ಲಿ ಇಂತಿಂಥ ಗುಣಗಳಿರುತ್ತವೆ, ಇಂತಿಂಥ ಕಾರಣಗಳಿರುತ್ತವೆ ಅಂತ ನಾವೇ ಊಹಿಸಿಕೊಂಡು ನಾವೇ ಕೆತ್ತಿದ ನಮ್ಮೊಳಗಿನ ಪ್ರೀತಿ ಪಾತ್ರರನ್ನು ನಾವೇ ಕೊಲ್ಲದ ಹೊರತು ನಾವು ನಮ್ಮ ಸಂಗಾತಿಯನ್ನು ಪ್ರೀತಿಸಲಾರೆವು. ಅವನಿಗೆ ನಾನು ಹೇಳಿದ್ದೂ ಅದನ್ನೇ. ಅವಳೂ ಕೂಡ ನಿನ್ನ ಹಾಗೆಯೇ ರಕ್ತ ಮಾಂಸಗಳಿರುವ, ಭಾವನೆಗಳಿರುವ, ತನ್ನದೇ ಆದ ಜಗತ್ತು, ತನ್ನದೇ ಆದ ಆಸೆ, ತನ್ನದೇ ಸ್ವಂತ ಹಾಡು, ತನ್ನದೇ ಕನಸುಗಳಿರುವ ಮತ್ತೊಂದು ಜೀವ ಅಂದುಕೋ. ಅವಳ ಗುಣ ಅವಗುಣಗಳನ್ನೆಲ್ಲ ಸೇರಿಯೇ ನೀನು ಅವಳನ್ನು ಪ್ರೀತಿಸಬೇಕು. ಅದಕ್ಕೂ ಮುಂಚೆ ನಿನ್ನ ಮನಸ್ಸಿನಲ್ಲಿರುವ ಪ್ರೀತಿ ಪಾತ್ರಗಳನ್ನು ಕೊಲ್ಲಬೇಕು ಅಂದೆ. ಅವನಿಗೆ ಅದು ನಿಧಾನವಾಗಿ ಅರ್ಥವಾಯಿತೆಂದು ಕಾಣುತ್ತದೆ. ಈಗ ಅವರಿಬ್ಬರೂ ಸಂತೋಷವಾಗಿದ್ದಾರೆ. ಹಾಗಿದ್ದರೆ ಅವಳ ಒಳಗೂ ತಾನು ಪ್ರೀತಿಸಿದವನೊಬ್ಬ ಇದ್ದಿರಲೇಬೇಕಲ್ಲ.
ಅವನನ್ನು ಅವಳು ಸಾಯಿಸಲೇಬೇಕಾಗಿತ್ತಲ್ಲ. ಸಂಸಾರದಲ್ಲಿ ಒಬ್ಬರು ಸೋದರೆ ಸಾಕು, ಇಬ್ಬರೂ ಗೆಲ್ಲುತ್ತಾರೆ. ಪ್ರೀತಿಯಲ್ಲಿ ಒಬ್ಬರು ಸತ್ತರೆ ಸಾಕು, ಇಬ್ಬರೂ ಬದುಕುತ್ತಾರೆ. ಅಷ್ಟು ಹೇಳಿ ಗುರುಗಳು ನನ್ನತ್ತ ನೋಡಿದರು. ನಾನು ಅರ್ಥವಾಯಿತು ಎಂಬಂತೆ ನಕ್ಕೆ. ನೀನೂ ಅಷ್ಟೇ, ಪ್ರೀತಿಸಿದವಳನ್ನು ಕೊಂದು ಬಿಡು ಅಂದರು. ಇಷ್ಟೆಲ್ಲ ಅರ್ಥವಾದ ಮೇಲೆ ನಾನು ಪ್ರೀತಿಸಿದವಳನ್ನು ಸೃಷ್ಟಿಸುವುದೇ ಇಲ್ಲ. ಅವಳು ಹೇಗಿರುತ್ತಾಳೋ ಹಾಗೆಯೇ ಪ್ರೀತಿಸುತ್ತೇನೆ ಅಂದೆ. ಅಷ್ಟು ಮಾಡಿದರೆ ಕೊಲೆಗಾರನಾಗುವುದೂ ಬೇಕಿಲ್ಲ, ಕಲೆಗಾರನಾದರೆ ಸಾಕು ಅಂತ ಅವರು ಮುಗುಳ್ನಕ್ಕರು. ನಾವೊಮ್ಮೆ ಇಂದ್ರಜಿತುವಿನ ಮನೆಗೆ ಹೋಗಿ ಈಗ ಅವನು ಹೇಗಿದ್ದಾನೆ ಅಂತ ನೋಡೋಣವೇ ಅಂತ ಕೇಳಿದೆ. ಬೇಡ, ಬದಲಾವಣೆಯನ್ನು ಅವಲೋಕಿಸಬಾರದು, ಅದು ಅನುಭವಕ್ಕೆ ಬರಬೇಕು. ಬದಲಾವಣೆ ಅನ್ನುವುದು ಸದಾ ಆಗುತ್ತಲೇ ಇರುವಂತಹದ್ದು, ಅದಕ್ಕೆ ಕೊನೆಯಿಲ್ಲ. ನಮ್ಮೊಳಗೆ ಹುಟ್ಟುತ್ತಾ ಸಾಯುತ್ತಾ ಸಾಯುತ್ತಾ ಹುಟ್ಟುತ್ತಾ ಇರುವ ನಿರಂತರವಾದ ಸೃಷ್ಟಿ ಸ್ಥಿತಿಲಯಗಳನ್ನು ನೋಡುತ್ತಾ ಕೂತರೆ ಬದುಕುವುದು ಯಾವಾಗ ಮಾರಾಯ? ಸುಮ್ಮನೆ ಜೀವಿಸು. ಬದುಕು ಅನ್ನೋದು ಕ್ರಿಯಾಪದ, ವಸ್ತುವಲ್ಲ, ಚಲನೆ. ಇಲ್ಲಿ ನೋಡುವವನು ನೋಡುತ್ತಿರುವುದು ಒಂದೇ. ಅಷ್ಟು ಹೇಳಿ ಅವರು ನಾನಿನ್ನು ಕೈಯ ಹಿಡಕೊಂಡಿದ್ದ ಟೆಲಿಗ್ರಾಮನ್ನು ಮೆತ್ತಗೆ ತೆಗೆದುಕೊಂಡು ಅಲ್ಲಿದ್ದ ಪತ್ರಗಳ ಜೊತೆ ಇಟ್ಟರು. ನಾನು ನನ್ನನ್ನೇ ನೋಡುತ್ತಾ ಕೂತೆ. ಇಂದಿಗೆ ಪ್ರೀತಿಸುವವರನ್ನು ಕೊಂದು ಬಿಡಿ ಕಾದಂಬರಿ ಮುಕ್ತಾಯವಾಯಿತು. ಈ ಕಾದಂಬರಿಯ ಕುರಿತು ಹಾಗೆ ಪರಿಶುದ್ಧವಾದ ಪ್ರೀತಿಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.